ಪ್ರಿಯ ವೀಕ್ಷಕರೇ, ಆಯುರ್ ಆಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಸುತ್ತಮುತ್ತ ದೊರಕುವ ಯಾವುದಾದ್ರೂ ಒಂದು ಪದಾರ್ಥವನ್ನು ತೆಗೆದುಕೊಂಡು ಯಾವ ಒಂದು ವಿಶೇಷ ಪದಾರ್ಥವನ್ನು, ಅದು ಆರೋಗ್ಯಪೂರ್ಣವಾದ ಒಂದು ಅಡುಗೆ ತಿಂಡಿಯನ್ನು ನಾನು ನಿಮಗೆ ಉಣಬಡಿಸ್ತೇನೆ. ಕುತೂಹಲದಿಂದ ಕಾಯ್ತಾ ಇದ್ದೀರಲ್ಲ? ಈಗ ನೀವು ಸುತ್ತಮುತ್ತ ನೋಡ್ತಾ ಇರ್ಬೋದು, ಗಾಡಿಯಲ್ಲಿ ಆಗಲಿ, ರಸ್ತೆ ಬದಿಯಲ್ಲಿ ಆಗಲಿ, ಅಥವಾ ಯಾವುದೋ ಹಣ್ಣಿನ ಅಂಗಡಿಯಲ್ಲಿ ಆಗಲಿ ಸಾಕಷ್ಟು ಈ ಸೀಬೆ ಹಣ್ಣನ್ನು ಮಾರ್ತಾ ಇರ್ತಾರೆ. ಸೀಬೆ ಹಣ್ಣು ಬಹಳ ಉಪಯುಕ್ತವಾದ ಒಂದು ಹಣ್ಣು. ಅದರಲ್ಲಿ ಭರಪೂರ್ಣ ವಿಟಮಿನ್ ಇದೆ, ಹಾಗೆ ಬಹಳಷ್ಟು ಖನಿಜಾಂಶಗಳು ಇದೆ. ಡಯರಿ ಆಗಲಿ, ಅಥವಾ ಒಂದು ಥೈರಾಯ್ಡಿಗಾಗಲಿ, ಅಥವಾ ಈ ಹಾರ್ಟ್ ಪ್ರಾಬ್ಲಮ್ ಆಗಲಿ, ಅಥವಾ ರಕ್ತದ ಒತ್ತಡವನ್ನು ಕಮ್ಮಿ ಮಾಡಲಿಕ್ಕಾಗಲಿ ಬಹಳಷ್ಟು ಔಷಧಪೂರ್ಣ ಅಂಶಗಳಿದೆ ಈ ಸೀಬೆಹಣ್ಣಲ್ಲಿ. ಸೀಬೆಹಣ್ಣನ್ನು ಉಪಯೋಗಿಸಿ ಸುಲಭವಾಗಿ ಮನೆಯಲ್ಲೇ ತಯಾರು ಮಾಡುವ ಒಂದು ಕ್ಯಾಂಡಿಯನ್ನು ನಾನೀಗ ನಿಮ್ಮ ಮುಂದೆ ಪ್ರಯೋಗ ಮಾಡ್ತಾ ಇದ್ದೇನೆ. ಹಾಗಿದ್ರೆ ಈ ಒಂದು ಸೀಬೆಹಣ್ಣಿನ ಕ್ಯಾಂಡಿಗೆ ಬೇಕಾಗುವ ಪದಾರ್ಥಗಳು ಏನು ನೋಡೋಣಲ್ವೇ? ಬನ್ನಿ. ಸೀಬೆಹಣ್ಣಿನ ಕ್ಯಾಂಡಿ ಬೇಕಾಗುವ ಪದಾರ್ಥಗಳು: ಸೀಬೆಹಣ್ಣು, ಸಕ್ಕರೆ, ತುಪ್ಪ, ನಿಂಬೆಹಣ್ಣು ಮತ್ತು ಉಪ್ಪು. ಇಷ್ಟಿದ್ರೆ ಅತ್ಯುತ್ತಮವಾದ, ರುಚಿಕಟ್ಟಾದ, ಆರೋಗ್ಯಪೂರ್ಣವಾದ ಒಂದು ಕ್ಯಾಂಡಿಯನ್ನು ತಯಾರು ಮಾಡ್ಬೋದು. ಹಾಗೆ ಅದು ಬಹಳಷ್ಟು ದಿನ ಶೇಖರ ಮಾಡಿ ನೀವು ಆಗಾಗ್ಗೆ ತಿಂತಾನೂ ಇರ್ಬೋದು. ಹಾಗಿದ್ರೆ ಬನ್ನಿ, ಈ ಸೀಬೆಹಣ್ಣಿನ ಕ್ಯಾಂಡಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣಲ್ವೇ? ಸಾಧಾರಣವಾಗಿ ಹಣ್ಣಾದ ಈ ಸೀಬೆಹಣ್ಣನ್ನು ತೆಗೆದುಕೊಂಡು ಅದರ ಈ ತೊಟ್ಟಿನ ಭಾಗವನ್ನು ಅದನ್ನು ತೆಗಿಬೇಕು. ತೆಗೆದು ಇದನ್ನು ಸಣ್ಣ ಹೋಳುಗಳಾಗಿ ಹಚ್ಕೊಳ್ಳೋಣ. ಸುಮಾರು ನಾನು 3 ರಿಂದ 4 ಹಣ್ಣು ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ಹಚ್ಚಿ ಇದರಲ್ಲಿರುವ ಪೆಕ್ಟಿನ್ ಅಂಶ ಹೆಚ್ಚಾಗಿ ಈ ಜಾಮ್ನಲ್ಲಿ ಉಪಯೋಗಿಸ್ತಾರೆ. ಜಾಮ್ ಮಾಡಲಿಕ್ಕೆ ಒಂದು ಮುಖ್ಯವಾದ ಹಣ್ಣು ಆ್ಯಪಲ್ ಜೊತೆಗೆ ಈ ಸೀಬೆಹಣ್ಣು ಸಹ. ತೀರ ಹಣ್ಣಾದರೆ ಪೆಕ್ಟಿನ್ ಅಂಶ ಸ್ವಲ್ಪ ಕಮ್ಮಿ ಆಗಿರ್ತದೆ. ಹಾಗಾಗಿ ಒಂದು ದೋರೆ ಹಣ್ಣು ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಹಣ್ಣು ಬಹಳ ಉತ್ತಮ. ಇದಕ್ಕೆ ತೆಗೆದುಕೊಂಡು ಇದನ್ನು ಒಂದು ಹಚ್ಚಿ ಆಮೇಲೆ ಅದನ್ನು ಬೇಯಿಸಬೇಕು. ಹಾಗಾಗಿ ರಫ್ ಆಗಿ ಕಟ್ ಮಾಡ್ಬೋದು. ಕಟ್ ಮಾಡಿದ ಹಣ್ಣುಗಳನ್ನೀಗ ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಬೇಯಿಸಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಈ ಪೆಕ್ಟಿನ್ ಅಂಶ ಹೊರ ಬರಬೇಕಾದ್ರೆ ಅದನ್ನು ಬೇಯಿಸಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ನೀರು, ಯಾಕಂದರೆ ಆಮೇಲೆ ನಾವು ಇದು ಕುದಿಸಿ ನೀರು ಪೂರ್ತಿ ಖಾಲಿ ಮಾಡಬೇಕಾಗ್ತದೆ. ಹಾಗಾಗಿ ಹೆಚ್ಚು ನೀರು ಬೇಡ, ಸ್ವಲ್ಪ ನೀರು ಸೇರಿಸಿ ಈಗ ಬಾಣಲೆಯನ್ನು ಬಿಸಿ ಮಾಡಬೇಕು. ಗ್ಯಾಸ್ ಆನ್ ಮಾಡೋಣ. ಸ್ವಲ್ಪ ಹೊತ್ತಾಗ್ತದೆ ಬೇಯಲಿಕ್ಕೆ. ಹಣ್ಣು ಕುದೀತಾ ಇದೆ. ಆ ಪೆಕ್ಟಿನ್ ಅಂಶ ಬರ್ತಾ ಇದೆ. ಪೆಕ್ಟಿನ್ ಅಂತ ಹೇಳಿದರೆ ಈ ದಾಲ್ ಮಾಡಿದರೆ ಮೇಲ್ಗಡೆ ಒಂದು ಕೆನೆ ನಿಲ್ಲುತ್ತಲ್ಲ, ಆ ರೀತಿ ಒಂದು ಕೆನೆ ಆ ಥರ ಬರ್ತದೆ, ಒಂದು ತಿಕ್ ಅಂಶ. ಅದು ಸೆಟ್ ಮಾಡಲಿಕ್ಕೆ ಭಾಳ ಒಳ್ಳೆಯದು. ಹಾಗಾಗಿ ಈ ಒಂದು ಹಣ್ಣು ಸೆಟ್ ಆಗಬೇಕು ಅಂತ ಹೇಳಿದಾಗ ಈ ಪೆಕ್ಟಿನ್ ಅಂಶ ಇರುವಂಥದ್ದು ಹಣ್ಣುಗಳೇ ಬೇಕು. ಹೆಚ್ಚಾಗಿ ಜೆಲ್ಲಿ, ಜಾಮ್ನಲ್ಲಿ ಇದನ್ನು ಉಪಯೋಗಿಸ್ತಾರೆ. ಜೆಲ್ಲಿ ಮಾತ್ರ ಭಾಳ ಸುಲಭವಾಗಿ ನಾವು ಮಾಡಿ ಸುಮಾರು 1 ಸರ್ತಿ ಮಾಡಿದರೆ 1 ತಿಂಗಳಷ್ಟು ಕಾಲ ಅದನ್ನು ಆರಾಮಾಗಿ ಫ್ರಿಜ್ಜಲ್ಲಿಡದೆ ಸಾಮಾನ್ಯ ಉಷ್ಣತೆಯಲ್ಲಿ ನಾವು 1 ತಿಂಗಳ ಕಾಲ ಆರಾಮಾಗಿಟ್ಟು ಅದನ್ನು ಚಪ್ಪರಿಸಿ ತಿನ್ಬೋದು. ಇದು ಕುದೀತಾ ಇದೆ. ಇಷ್ಟು ಕುದಿದ್ರೆ ಸಾಕೀಗ. ಈಗ ಸ್ಟವ್ ಆಫ್ ಮಾಡ್ತೇನೆ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ರುಬ್ಬಬೇಕು. ಬೇಯಿಸಿದ ಸೀಬೆಹಣ್ಣನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ. ಬೆಂದಾಗಿದೆ. ಇದನ್ನೀಗ ಶೋಧಿಸೋಣ. ಬೇಯಿಸಿದ ಈ ಒಂದು ಪಲ್ಪ್ ಸುಮಾರು 1 ಕಪ್ನಷ್ಟಿದೆ. ಅಷ್ಟೇ ಪ್ರಮಾಣದಲ್ಲಿ, ಸಮ ಪ್ರಮಾಣದಲ್ಲಿ ಅದಕ್ಕೆ ಸಕ್ಕರೆಯನ್ನು ಬೆರೆಸೋಣ. ಹಾಗೆ ಸ್ವಲ್ಪ ತುಪ್ಪನೂ ಬೇಕು ಇದಕ್ಕೆ. ಸುಮಾರು 1 ರಿಂದ 2 ಚಮಚದಷ್ಟು 2 ಚಮಚ ತುಪ್ಪ ಸೇರಿಸ್ತಾ ಇದ್ದೇನೆ.
ಇದನ್ನೀಗ ಚೆನ್ನಾಗಿ ಕುದಿಸಬೇಕು. ಹಾಗೆ ಇದು ಸೆಟ್ ಮಾಡಲಿಕ್ಕೆ ಈ ಪಿಂಗಾಣಿಯ ಒಂದು ತಟ್ಟೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇದಕ್ಕೂ ಸ್ವಲ್ಪ ತುಪ್ಪವನ್ನು ಸವರಿ ಇಟ್ಕೊಳ್ಳೋಣ. ತುಪ್ಪ ಆಪ್ಷನ್. ನಮ್ಮ ಈ ನ್ಯಾಚುರೋಪತಿಯಲ್ಲಿ ತುಪ್ಪವನ್ನು ಬಹಳಷ್ಟು ನಾವು ಉಪಯೋಗಿಸ್ತಾ ಇದ್ದೇವೆ. ಹಾಗಾಗಿ ತುಪ್ಪವನ್ನು ಸೇರಿಸ್ಬೋದು. ಸಾಮಾನ್ಯವಾಗಿ ಜೆಲ್ಲಿ ಅಂತ ಹೇಳಿದರೆ ಜಾಮ್ ಜೆಲ್ಲಿ, ಅದಕ್ಕೆ ತುಪ್ಪದ ಅಂಶ ಹಾಕಿರಲ್ಲ. ಆದರೆ ತುಪ್ಪದ ಅಂಶ ಹಾಕಿದಾಗ ಭಾಳಷ್ಟು ಒಂದು ಸ್ವಾದನೂ ಇರ್ತದೆ, ಆರೋಗ್ಯಪೂರ್ಣವಾಗಿ ಇರ್ತದೆ. ಈ ಸಮಶೀತೋಷ್ಣ ವಲಯದಲ್ಲಿ ಈ ಹಣ್ಣು ಹೆಚ್ಚಾಗಿ ಬೆಳೀತದೆ. ಅಂದರೆ ಇದು ಈಗ ಜೆಲ್ಲಿ ಆಗ್ತಾ ಇದೆ, ಖುದ್ದು ಇನ್ನೇನು ಎಲ್ಲ ಹತ್ತಿರ ಬರ್ತಾ ಇರಬೇಕಾದ್ರೆ ಇದು ಜೆಲ್ಲಿ ಆಗಿದೆ ಅಂತ ಹೇಳಿ ತುಪ್ಪ ಮತ್ತಷ್ಟು ಹಾಕೋ ಅಗತ್ಯ ಇಲ್ಲ. ಯಾಕಂದರೆ ಇದು ಹಲ್ವಾ ಥರ ಎಲ್ಲ ಏನು ಒಟ್ಟಾಗಿ ಬರಬೇಕು ಅಂತಿಲ್ಲ. ಆದರೆ ಇದು ಆದ ನಂತರ ಇದನ್ನು ನಾವು ಸುಮಾರು 4 ರಿಂದ 6 ಗಂಟೆ ಕಾಲ ತಣ್ಣಗೆ ಮಾಡ್ಬೋದು. ಅದಾದ ನಂತರ ಒಂದು ಚಾಕುವಿನಿಂದ ನಾವು ಅದನ್ನು ಕಟ್ ಮಾಡಿ ತಿನ್ಬೋದು. ಈಗ ಗ್ಯಾಸನ್ನು ಆಫ್ ಮಾಡೋಣ. ಇದನ್ನು ತಟ್ಟೆಗೆ ವರ್ಗಾಯಿಸೋಣ. ಇದೇ ರೀತಿ ನಾವು ಆ್ಯಪಲ್ನಲ್ಲಿ ಸಹ ಬೇಕಾದ್ರೆ ಮಾಡ್ಬೋದು. ಸೀಬೆಹಣ್ಣಿನ ಜೆಲ್ಲಿ ಈಗ ತಯಾರಾಗಿದೆ. ಈಗ ಇದು ಸುಮಾರು 4 ಗಂಟೆ ಕಾಲ ತಣ್ಣಗಾಗಬೇಕು. ತಣ್ಣಗಾದ ನಂತರ ಯಾವ ರೀತಿ ಇರುತ್ತೆ ನಿಮಗೆ ಕುತೂಹಲ ಇದೆ ಅಲ್ವಾ? ನನಗೆ ಇನ್ನೂ ಕುತೂಹಲ ಇದೆ. ಬನ್ನಿ ಅದನ್ನು ನೋಡೋಣ. ಈಗ ವೀಕ್ಷಕರೇ, ಈಗ 4 ಗಂಟೆ ಈ ಒಂದು ಜೆಲ್ಲಿ ರೆಸ್ಟ್ ತೆಗೆದುಕೊಂಡಿದೆ. ಆರಾಮಾಗಿ ಇದು ಮಲ್ಕೊಂಡಿತ್ತು, ಗಟ್ಟಿಯಾಗಿದೆ, ಸದೃಢವಾಗಿದೆ. ಅದನ್ನು ಈಗ ಕಟ್ ಮಾಡಲಿಕ್ಕೆ ಸಮಯ ಬಂದಿದೆ. ಈಗ ಇದನ್ನು ಕಟ್ ಮಾಡೋಣ. ನೋಡಿ, ಹಲ್ವಾ ಥರನೇ ಕಾಣ್ತಾ ಇದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದಲ್ಲ ಇದು. ನೋಡಿದ್ರಲ್ಲ ವೀಕ್ಷಕರೇ, ಸ್ವಲ್ಪನೇ ಸ್ವಲ್ಪ ಈ ಒಂದು ಸೀಬೆಹಣ್ಣನ್ನು ಉಪಯೋಗಿಸಿ ಅತ್ಯುತ್ತಮ ಒಂದು ಸಿಹಿ ಪದಾರ್ಥ ಮಾಡುವ ವಿಧಾನ. ಮೊದಲಿಗೆ ಕತ್ತರಿಸಿದ ಸೀಬೆಹಣ್ಣನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೇಯಿಸಿದ ಸೀಬೆಹಣ್ಣನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಗ್ರೈಂಡ್ ಮಾಡಿದ ಸೀಬೆಹಣ್ಣಿನ ರಸವನ್ನು ಒಂದು ಪಾತ್ರೆಗೆ ಸೋಸಿಕೊಳ್ಳಬೇಕು. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಗೂ ತುಪ್ಪವನ್ನು ಬೆರೆಸಿ ಬೇಯಿಸಿಕೊಳ್ಳಬೇಕು. ಚೆನ್ನಾಗಿ ಕುದಿಯುತ್ತಿರುವಾಗ ಒಂದು ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಸುಮಾರು 3 ರಿಂದ 4 ಗಂಟೆಗಳ ಕಾಲ ಸಾಮಾನ್ಯ ಟೆಂಪರೇಚರ್ನಲ್ಲಿ ಇಡಬೇಕು. ಈಗ ರುಚಿಯಾದ ಆರೋಗ್ಯಪೂರ್ಣ ಸೀಬೆಹಣ್ಣಿನ ಕ್ಯಾಂಡಿ ರೆಡಿ.